ಈ ಸೋಲಿಗೆ ಅನೇಕ ಕಾರಣಗಳಿದೆ. ಬಿಜೆಪಿ ಪಕ್ಷದಲ್ಲೇ ಮುಸುಕಿನ ಗುದ್ದಾಟ ಪ್ರಾರಂಭ ಆಯಿತು. ಎಲ್ಲಿಂದ ಪ್ರಾರಂಭ ಆಯಿತು? ವಿಧಾನಸಭೆ ಚುನಾವಣೆಯಲ್ಲಿ ಪ್ರಾರಂಭ ಆಗಿ ಲೋಕಸಭೆ ಚುನಾವಣೆ ಅಂತ್ಯ ಆಯಿತು. ನನಗೆ ಸೀಟ್ ಕೊಡಿಸ್ಲಿಲ್ಲ, ನಿನಗೆ ಸೀಟ್ ಕೊಡಿಸ್ಲಿಲ್ಲ, ಸಿದ್ದೇಶ್ ಅವರು ನನಗೆ ಮಾಡಲಿಲ್ಲ, ನಿನಗೆ ಮಾಡಲಿಲ್ಲ, ಅಲ್ಲಿಂದ ಪ್ರಾರಂಭ ಆಯಿತು. ಮಂತ್ರಿ ಮಾಡಲಿಲ್ಲ, ಅಲ್ಲಿಂದ ಪ್ರಾರಂಭ ಆಗಿ ನಮ್ಮ ಅಭ್ಯರ್ಥಿ ಸೋಲಿಗೆ ಬಂದು ನಿಂತು ಬಿಟ್ಟಿದೆ. ಈ ಸೋಲು ಅಭ್ಯರ್ಥಿಯ ಸೋಲಲ್ಲ, ನಮ್ಮೆಲ್ಲರ ಸೋಲನ್ನು ನಾವು ಒಪ್ಪಿಕೊಳ್ಳಲೇಬೇಕು. ವಿಧಾನಸಭೆ ಚುನಾವಣೆಯ ವ್ಯತ್ಯಾಸ, ಪಕ್ಷದೊಳಗೆ ದ್ವೇಷ ಸಾಧನೆ, ಅಲ್ಲಿಂದ ಪ್ರಾರಂಭ ಆಗಿ ಸಂಘಟನೆ ಪೆಟ್ಟು ಬಿತ್ತು ನೋಡಿ. ಎತ್ತಿಗೆ ಕ್ವಾಣ್ಕೆರೆಗೆ ಹಿಂಗೆ ಆಗಿದ್ದು. ಸಿದ್ದೇಶಪ್ಪನವರು ಕೂಡ ಮುಂದೆ MP ಚುನಾವಣೆ ಇದೆ, ಪಕ್ಷ ಹೆಂಗೈತ ನಾನು ಮಾಡ್ತೀನಿ ಅಂತ ಒಂದು ಮಾಡಿಬಿಟ್ಟಿದ್ರೆ ಇವತ್ತಿನ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ನಿಮ್ಮನ್ನು ಅನುಮಾನ ಪಟ್ಟಿದ್ದಾರೆ. ಇವ್ರೇನು ಹೇಳಿದ್ರಲ್ಲ, ಲಗಾನ್ ಟೀಮ್, ಪೇಪರ್ನಲ್ಲಿ ಬಂದದ್ದು ಲಗಾನ್ ಟೀಮ್ ಅಂತ. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಬಂದ್ರೆ ಇದ್ರೆ ಪೆಟ್ಟು ಬೀಳೋದು ಅಭ್ಯರ್ಥಿಗೆ. ನಾವು ಎಷ್ಟೇ ಕಷ್ಟ ಬಿದ್ರು ಕೂಡ ಪಾಪ ಏನು ಅರಿಯದ, ರಾಜಕಾರಣವನ್ನೇ ಅರಿಯದ ಗಾಯತ್ರಿ ಸಿದ್ದೇಶ್ವರ ಅವರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ.